ನಮಸ್ತೆ. ಇವತ್ತು ನಾವು ಮನೆಯಲ್ಲೇ ಸ್ಟೋರಲ್ಲಿ ತಗೊಬರ್ತೀವಲ್ಲ ರೈಸ್ ಟೋನರ್ ಹೇಗಿದೆ ಆ ಥರ ಎಫೆಕ್ಟಿವ್ ಆಗಿರೋ ರೈಸ್ ಟೋನರ್ನ ಮಾಡೋಣ. ನಾನಿಲ್ಲಿ ರೈಸ್ ವಾಟರ್ ತೊಗೊಂಡಿದ್ದೀನಿ, ಗ್ಲಿಸರಿನ್ ತೊಗೊಂಡಿದ್ದೀನಿ, ಕುಕುಂಬರ್ ಹೈಡ್ರೋಸಾಲ್ ತೊಗೊಂಡಿದ್ದೀನಿ, ನಿಯಾಸಿನಮೈನ್ ಅಂತ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ, ಪ್ಲಸ್ ಪ್ರಿಸರ್ವೇಟಿವ್ ಏಕೆಂತಂದರೆ ಶೆಲ್ಫ್ ಲೈಫಿಗೋಸ್ಕರ. ಇವಾಗ ಮಾಡೋದು ಹೇಗೆ ಅಂತ ಕ್ವಿಕ್ಕಾಗಿ ನೋಡೋಣ. ಒಂದು 40 ಗ್ರಾಮ್ ಅಕ್ಕಿಗೆ 100 ಗ್ರಾಮ್ ವಾಟರ್ ಹಾಕಿ ನೀಟಾಗಿ ವಾಶ್ ಮಾಡಿಬಿಟ್ಟು 3 ಅವರ್ ನೆನೆಸಿಡಿ. ನಿಮಗೆ ನೆಂದಿದೆ ಅಂತ ಅಂದಮೇಲೆ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಬ್ಲೆಂಡರ್ ಇಲ್ಲ ಅಂದರೆ 1-2 ರೌಂಡು ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡಿಬಿಡಿ. ನಮಗೆ ಬೇಕಾಗಿರೋದಿಲ್ಲಿ ರೈಸ್ ವಾಟರ್, ಏಕೆಂದರೆ ನಾವಿವಾಗ ಸೀರಮ್ ಮಾಡ್ತಾಯಿದ್ದೀವಿ. ಈ ಸೀರಮ್ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಥರ ರೆಸಿಪಿ ಯಾರೂ DIYಯಲ್ಲಿ ಹೇಳಿರಲ್ಲ. ಇದನ್ನು ಪ್ರತಿಯೊಬ್ಬರು ಮಾಡ್ಕೊಂಡು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ರಿಸಲ್ಟ್ ಸಿಕ್ಕ ಮೇಲೆ ಕಮೆಂಟ್ ಸೆಕ್ಷನ್ನಲ್ಲಿ ಏನು ಅನ್ನಿಸ್ತು ಕಮೆಂಟ್ ಹಾಕಿ. ಇವಾಗ ರೈಸ್ ವಾಟರು ರೆಡಿಯಾಗಿದೆ. ಇದನ್ನು ನಾವು ಸೋಸ್ಕೊಳ್ಳೋಣ. ಇದರದ್ದು ಬೆನಿಫಿಟ್ ಏನಂದರೆ ರೈಸ್ ವಾಟರ್ ನಿಮಗೆ ಗ್ಲಾಸಿ ಸ್ಕಿನ್ ಕೊಡುತ್ತೆ ಮತ್ತು ಆ್ಯಂಟಿ ಏಜಿಂಗ್ ಆಗಿ ವರ್ಕ್ ಮಾಡುತ್ತೆ, ಸ್ಮೂತಿಂಗ್ ಕೊಡುತ್ತೆ, ಓಪನ್ ಪೋರ್ಸ್ನ ಕಡಿಮೆ ಆಗುತ್ತೆ, ಬ್ರೈಟ್ನೆಸ್ ಕೊಡುತ್ತೆ. ಹಾಗಾಗಿ ಇವಾಗ ನಾನು 30 ಗ್ರಾಮ್ ತಗೊಳ್ತಾ ಇದ್ದೀನಿ. ಹಾಗಾಗಿ ಇದನ್ನು ನಾನು ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿದೆ. ಜಸ್ಟ್ 5 ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮಾಡ್ಕೊಳ್ಬೋದು. ಒಳ್ಳೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ, ಏಕೆಂದರೆ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಹಾಗಾಗಿ ನೀವು ಯೂಸ್ ಮಾಡ್ಕೊಳ್ಳಿ. ಇದಾದಮೇಲೆ 30 ಗ್ರಾಮ್ ನಾನು ತಗೊಂಡಾದಮೇಲೆ ಗ್ಲಿಸರಿನ್ ತಗೋತಾ ಇದ್ದೀನಿ. ಇಂಗ್ರೀಡಿಯೆಂಟ್ಸ್ ಡೀಟೇಲ್ಸ್ ಎಲ್ಲ ನಿಮಗೆ ಲಾಸ್ಟಲ್ಲಿ ಕೊಟ್ಟಿದ್ದೀನಿ, ಎಷ್ಟು ಗ್ರಾಮ್ ತಗೋಬೇಕಂತ ನೋಡ್ಕೊಳ್ಳಿ. ಪ್ಲಸ್ ಇಲ್ಲಿ ಹೈಡ್ರೋಸಾಲು, ಕುಕುಂಬರ್ ಗೊತ್ತಿದೆ ಎಲ್ಲರಿಗೂ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮಾಡುತ್ತೆ ಅಂತ. ಹಾಗಾಗಿ ಕುಕುಂಬರ್ ಹೈಡ್ರೋಸಾಲ್ ತೊಗೊಂಡಿದ್ದೀನಿ. ಇದು ನಿಯಾಸಿನಮೈಡು, ಹೈಪರ್ ಪಿಗ್ಮೆಂಟೇಷನ್ಸ್ ಕಡಿಮೆ ಆಗುತ್ತೆ ಮತ್ತು ಇದೆಲ್ಲ ಸ್ಕಿನ್ ಟೈಪ್ ಅವರಿಗೂ ಅಡ್ಜಸ್ಟ್ ಆಗುತ್ತೆ ಮತ್ತು ಸ್ಕಿನ್ ಬ್ರೈಟ್ನಿಂಗ್ ಮಾಡುತ್ತೆ, ಮಾಯ್ಶ್ಚರನ್ನ ಕೊಡುತ್ತೆ ಸ್ಕಿನ್ಗೆ. ಹಾಗಾಗಿ ನಿಯಾಸಿನಮೈಡ್ ತೊಗೊಂಡಿದ್ದೀನಿ. ಇದು ಪ್ರಿಸರ್ವೇಟಿವು, ನಿಮಗೆ ಶೆಲ್ಫ್ ಲೈಫು ಜಾಸ್ತಿ ಆಗಲಿ ಮತ್ತು ಮೈಕ್ರೋವೇವ್ ಗ್ರೋತ್ ಆಗಬಾರ್ದು ಅಂತ ಇಲ್ಲಿ ಪ್ರಿಸರ್ವೇಟಿವ್ ತೊಗೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾವಿವಾಗ pH ಟೆಸ್ಟ್ ಮಾಡೋಣ. ನಾನಿಲ್ಲಿ pH ಸ್ಟ್ರಿಪ್ಸ್ ಇದೆ. ನಿಮ್ಮ ಹತ್ರ ಡಿಜಿಟಲ್ ಇದ್ದರೆ ಡಿಜಿಟಲಲ್ಲಿ ಮಾಡ್ಕೊಳ್ಳಿ. ನನ್ನ ಹತ್ರ ಸ್ಟ್ರಿಪ್ಸ್ ಇದೆ. ಹಾಗಾಗಿ ನೋಡಿ, ಇವಾಗ ಇದು 6 ತೋರಿಸ್ತಾ ಇದೆ. 6 ಪರ್ಫೆಕ್ಟ್ ನಿಮಗೆ ಟೋನರ್ಗೆ. ಹಾಗಾಗಿ ಇದನ್ನು ನೀವು ಡೈರೆಕ್ಟ್ ಯೂಸ್ ಮಾಡ್ಬೋದು. ಸಪೋಸ್ ನಿಮಗೆ ಜಾಸ್ತಿ ಇದೆ ಅಂದರೆ ಒಂದು ಪಿಂಚ್ ಸಿಟ್ರಿಕ್ ಆ್ಯಸಿಡ್ ಹಾಕ್ಕೊಳ್ಳಿ, ಅದು pHನ ಕಡಿಮೆ ಮಾಡುತ್ತೆ. ತುಂಬ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಕಡಿಮೆನೇ ಹಾಕಿ. ಅದಾದಮೇಲೆ ನೀವು ಇದನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡು ಮುಖ ವಾಶ್ ಮಾಡಿ ಆದಮೇಲೆ ಬೆಳಿಗ್ಗೆ ರಾತ್ರಿ ಯೂಸ್ ಮಾಡ್ತಾ ಬರೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋಯಿಂಗಾಗಿ, ಸ್ಮೂತಾಗಿ, ಪಿಗ್ಮೆಂಟೇಷನ್ಸ್ ಎಲ್ಲ ಹೋಗಿ ಗ್ಲಾಸಿ ಸ್ಕಿನ್ ಥರ ಇರುತ್ತೆ. ಪ್ರತಿಯೊಬ್ಬರು ಯೂಸ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಮರಿದಂಗೆ, ಶೇರ್ ಮಾಡಿ. ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ರಿಲೇಟೆಡ್ ಟು ಇಂಗ್ರೀಡಿಯೆಂಟು ನಾನು ಸಾಲ್ವ್ ಮಾಡ್ತೀನಿ. ನೋಡಿದೆ ಎಲ್ಲರಿಗೂ ಥ್ಯಾಂಕ್ ಯು.